ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಸಿರ್ಸಿಯಿಂದ ಸಿದ್ದಾಪುರ ಹೋಗ್ತಾ ಇದ್ದೀವಿ. ಅಲ್ಲಿ ಇಟಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಸಿರ್ಸಿಯಿಂದ ಒಂದು 50ರಿಂದ 60 ಕಿಲೋಮೀಟರ್ ಆಗ್ಬೋದು. ದೀಪಕ್ ಅವರ ಫ್ರೆಂಡ್ ರಾಘು ಅವರು ಒಂದು ಡ್ರೋನ್ ಶೂಟ್ ಮಾಡೋದಿದೆ ಅಂತ ಕರೆದಿದ್ರು ದೀಪಕ್ ಅವ್ರನ್ನ. ಹಾಗೆ ನಾನು ಯುಕ್ತ ಕೂಡ ಅವ್ರ ಜೊತೆ ಹೊರಟಿದ್ದೀವಿ. ಅವತ್ತಿನ ದಿನ ಇಟಗಿಯ ರಾಮೇಶ್ವರ ಟೆಂಪಲ್ನಲ್ಲಿ ಅಮಾವಾಸ್ಯೆಯ ಕಾರ್ತಿಕೋತ್ಸವ ಇತ್ತು, ದೀಪೋತ್ಸವ. ಅದರದೊಂದು ವಿಡಿಯೋ ಸಲುವಾಗಿ ನಾವು ಹೊರಟಿದ್ದು. ಯುಕ್ತ ಕೂಡ ಮಲ್ಕೊಂಡ್ಬಿಟ್ಟಿದ್ದಾಳೆ. ಹಾಗೆ ನಾವು ಸಂಜೆ 5:30 6 ಗಂಟೆ ಹಾಗೆ ಬಂದು ರೀಚ್ ಆಗಿದ್ದಾಯಿತು. ಇದೇ ನೋಡಿ ಶ್ರೀ ರಾಮೇಶ್ವರ ಮತ್ತು ಅಮ್ಮನವರ ಹಾಗೂ ವಿಠ್ಠಲ ದೇವಸ್ಥಾನ, ಶ್ರೀ ಕ್ಷೇತ್ರ ಇಟಗಿ. ಸುಂದರವಾದ ಕಲ್ಲಿನ ದೇವಸ್ಥಾನ, ಕೆತ್ತನೆಲ್ಲ ತುಂಬ ಚೆನ್ನಾಗಿದೆ. ಇವಾಗ ದೇವಸ್ಥಾನ ಎಲ್ಲ ಹೇಗಿದೆ, ಹೇಗೆ ಅಲಂಕಾರ ಮಾಡಿದ್ದಾರೆ, ಜೊತೆಗೆ ಕಾರ್ತಿಕೋತ್ಸವ ಎಲ್ಲ ಹೇಗಾಯಿತು ಅಂತೆಲ್ಲ ನೋಡ್ತಾ ಹೋಗೋಣ ಬನ್ನಿ. ಹಳೆಯ ಕಾಲದ ಸುಂದರವಾದ ದೇವಸ್ಥಾನ ಹೇಗಿದೆ ಅಂತೆಲ್ಲ ನೋಡ್ಕೊ ಬಂದ್ರಲ್ವ. ಇವಾಗ ಅದು ಒಂದಷ್ಟು ಧಾರ್ಮಿಕ ಕಾರ್ಯಗಳು ನಡೀತು. 6 ಗಂಟೆಯಿಂದ ಸಂಜೆ 6 ಗಂಟೆಯಿಂದ ಜಗನ್ಜ್ಯೋತಿ ಪೂಜೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಬೆಳಗ್ಗೆಯಿಂದ ಕೂಡ ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ಒಂದಷ್ಟು ಧಾರ್ಮಿಕ ಕಾರ್ಯಗಳೆಲ್ಲ ನಡೆದಿದೆ ಅಂತೆ. ಇವಾಗ ನಾವು ಹೋದ ನಂತರ ಏನೆಲ್ಲ ನಡೀತು ಅಂತ ನೋಡ್ತಾ ಹೋಗೋಣ. ಜಗನ್ಜ್ಯೋತಿ ಪೂಜೆ, ಹಾಗೆ ಸರ್ವಾಲಂಕಾರ ಪೂಜೆ, ರಂಗಪೂಜೆ, ಸಹಸ್ರ ದೀಪೋತ್ಸವ, ಹಾಗೆ ಮಹಾಬಲಿ ಪ್ರದಾನ, ರಥಬೀದಿಯಲ್ಲಿ ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವ, ಈ ಥರ ಕಾರ್ಯಕ್ರಮಗಳೆಲ್ಲ ಇತ್ತು. ಇವಾಗ ಎಲ್ಲ ಕಾರ್ಯಕ್ರಮಗಳು ಹೇಗಾಯಿತು ಅಂತೆಲ್ಲ ನೋಡ್ತಾ ಹೋಗೋಣ ಬನ್ನಿ.
ಹಾಗೆ ಪೂಜೆ ಎಲ್ಲ ಆದ ತಕ್ಷಣ ಇವಾಗ ದೀಪೋತ್ಸವ ಸ್ಟಾರ್ಟ್ ಆಯಿತು ನೋಡಿ. ಎಲ್ಲ ಕಡೆ ದೀಪವನ್ನೆಲ್ಲ ಬೆಳಗ್ತಾ ಇದ್ದಾರೆ ಎಲ್ಲರೂ ಕೂಡ. ಇಲ್ಲಿ ಕಾರ್ತಿಕ್ ಮಾಸದ ಪ್ರತಿದಿನವೂ ಕೂಡ ದೀಪೋತ್ಸವ ಇರುತ್ತಂತೆ. ಕಾರ್ತಿಕ ಎಲ್ಲರ ಮನೆಯವರು ಅಂದರೆ ಗ್ರಾಮಸ್ಥರು ಊರವರೆಲ್ಲ ಸೇರಿಕೊಂಡು ಪ್ರತಿದಿನವೂ ಒಂದು 3-4 ಮನೆಯದು 2-3 ಮನೆಯದು ಈ ಥರ ಪ್ರತಿದಿನವೂ ಕಾರ್ತಿಕ ಇರುತ್ತಂತೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಕಾರ್ತಿಕ ತುಂಬ ವಿಶೇಷವಂತೆ, ದೇವಸ್ಥಾನದ ವತಿಯಿಂದ ನಡೆಯೋದಂತೆ. ಪಲ್ಲಕ್ಕಿ ಉತ್ಸವ ಎಲ್ಲ ಕೂಡ ಇರುತ್ತಂತೆ. ಪ್ರತಿ ಮನೆಗೂ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು, ಅಲ್ಲಿ ಸುತ್ತಲೂ ಮನೆ ಇದೆ, ಎಲ್ಲರ ಮನೆಯಲ್ಲೂ ಕೂಡ ಪೂಜೆ ನೈವೇದ್ಯ ಎಲ್ಲ ಇರುತ್ತಂತೆ. ಹಾಗೆ ಪಕ್ಕಕ್ಕೆ ಅಮ್ಮನವರ ದೇವಸ್ಥಾನ ಇದೆ. ಇಲ್ಲಿ ಇವಾಗ ಪೂಜೆ ಎಲ್ಲ ನಡೀತಾ ಇದೆ. ತುಂಬ ವಿಜೃಂಭಣೆಯಿಂದ ಕಾರ್ತಿಕ ದೀಪೋತ್ಸವನ ಮಾಡ್ತಾರೆ. ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತೆ. ಹಾಗೆ ಇದರಲ್ಲಿ ನಾವು ಪಾಲ್ಗೊಂಡಿದ್ದು ಕೂಡ ನಮಗೂ ಕೂಡ ಖುಷಿ ಆಯಿತು. ವಿಶೇಷವಾದ ಬಲಿ ಪೂಜೆ ಮತ್ತು ಬಲಿ ಹಾಕೋದೆಲ್ಲ ನೋಡ್ಬೋದು ಇವಾಗ.
ಹಾಗೆ ಹೊರಗಡೆ ಕೂಡ ಒಂದು ಕೆರೆ ಇದೆ, ಅಲ್ಲಿ ಸುತ್ತಲೂ ಕೂಡ ಹಣತೆನೆಲ್ಲ ಹಚ್ಚಿಟ್ಟಿದ್ದಾರೆ. ಹಾಗೆ ಅಲ್ಲೂ ಒಂದಷ್ಟು ಪೂಜೆ ಎಲ್ಲ ಇದೆ. ನೋಡಿದ್ರಲ್ಲ ಕಾರ್ತಿಕ ದೀಪೋತ್ಸವ ಎಷ್ಟು ಚೆನ್ನಾಗಿತ್ತು ಅಂತ. ಹಾಗೆ ಮೇಲ್ಗಡೆ ಕೂಡ ಇವಾಗ ರಥಬೀದಿಯಲ್ಲಿರೋ ಎಲ್ಲ ಮನೆಯಲ್ಲೂ ಕೂಡ ಪೂಜೆ ನೈವೇದ್ಯ ಎಲ್ಲ ಇರುತ್ತಂತೆ. ಸುಂದರವಾಗಿರೋ ಕಾರ್ತಿಕ ದೀಪೋತ್ಸವವನ್ನು ನೋಡಿಕೊಂಡು ನಾವು ಕೂಡ ಹೊರಟ್ವಿ. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಹಾಗೆ ಬಿಳಗಿ ಸೀಮೆಯ ಶ್ರೀ ರಾಮೇಶ್ವರ, ಶ್ರೀ ಅಮ್ಮನವರು ಮತ್ತು ಶ್ರೀ ವಿಠ್ಠಲ ದೇವಸ್ಥಾನ, ಶ್ರೀ ಕ್ಷೇತ್ರ ಇಟಗಿಯ ಕಾರ್ತಿಕ ದೀಪೋತ್ಸವದ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.